ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಬ್ರಹ್ಮಣ್ಯ ಭುಜಂಗಸ್ತೋತ್ರ ಶ್ಲೋಕ 18. ಇಹಾಯಾಹಿ ವತ್ಸೇತಿ ಹಸ್ತಾನ್ ಪ್ರಸಾರ್ಯ ಹ್ವಯಾದಾದರಾತ್ ಶಂಕರೇ ಮಾತುರಂಕಾತ್ ಸಮುತ್ಪತ್ಯತಾತಂ ಶ್ರಯಂತಂ ಕುಮಾರಂ ಹರಾಶ್ಲಿಷ್ಟಗಾತ್ರಂ ಭಜೆ ಬಾಲಮೂರ್ತಿಂ. ಭಗವತ್ಪಾದರು ಈ ಶ್ಲೋಕದಲ್ಲಿ ಸೋಮಾಸ್ಕಂದಮೂರ್ತಿಯನ್ನು ಭಾವನೆ ಮಾಡ್ತಿದ್ದಾರೆ. ವಿಶೇಷವಾಗಿ ಸೋಮಾಸ್ಕಂದಮೂರ್ತಿ ಈಶ್ವರನ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿಯಾಗಿರುತ್ತೆ. ಇಲ್ಲ, ಉತ್ಸವ ಮೂರ್ತಿಯ ಜೊತೆಗೆ ಪಕ್ಕದಲ್ಲಿ ಅಲ್ಲಿ ಸ್ಥಾಪನೆಯನ್ನು ಮಾಡಿರ್ತಾರೆ. ಒಂದೇ ಪೀಠದಲ್ಲಿ ಶಿವ ಪಾರ್ವತಿ, ಮಧ್ಯದಲ್ಲಿ ಒಂದು ಚಿಕ್ಕ ಮಗು, ಅದೇ ಸ್ಕಂದ ಸುಬ್ರಹ್ಮಣ್ಯ ಸ್ವಾಮಿ. ಅದಕ್ಕೆ ಸೋಮಾಸ್ಕಂದ ಮೂರ್ತಿ ಅಂತ ಹೆಸರು. ಅದನ್ನು ಇಲ್ಲ ಆಚಾರ್ಯರು ಜ್ಞಾಪಿಸ್ಕೊಳ್ತಿದ್ದಾರೆ. ಈ ಶ್ಲೋಕವು ತುಂಬ ಸೊಗಸಾಗಿದೆ. ಏನಂದರೆ, ನಮ್ಮ ಮನೆಗಳಲ್ಲೂ ನಡೆಯುತ್ತೆ. ಅಪ್ಪ ಸೋಫಾ ಮೇಲೆ ಕೂತಿರ್ತಾನೆ, ಅಮ್ಮನವರು ತಾಯಿನೂ ಪಕ್ಕದಲ್ಲಿರ್ತಾರೆ. ತಾಯಿಯ ತೊಡೆ ಮೇಲೆ ಚಿಕ್ಕ ಮಗು ಕೂಡಿಸ್ಕೊಂಡಿರ್ತಾಳೆ. ಅಪ್ಪ ಪ್ರೀತಿಯಿಂದ ಇಲ್ಲಿ ಬಾರೋ ಅಂತ ಕರೀತಾರೆ. ಆ ಮಗು ಜಗ್ಗೆತ್ತಲ್ಲ, ಅಮ್ಮನ ತೊಡೆ ಮೇಲಿಂದ ಇಲ್ಲಿ ಅಪ್ಪನ ಆಲಿಂಗನಿಗೆ ಬರುತ್ತಲ್ಲ, ಅದನ್ನು ಶಂಕರರು ಭಾವನೆ ಮಾಡ್ತಿದ್ದಾರೆ ಇಲ್ಲಿ. ಅಷ್ಟೇ. ಆ ಭಾವನೆ ಮಾಡುವಂತಹ ರೀತಿಯಲ್ಲಿ ಅಂತಹ ಚಿಕ್ಕ ಮಗುವಂತೆ ಪ್ರೀತಿಯಿಂದ ಅಪ್ಪನ ಹತ್ರ ಬರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ಬಾಲಮೂರ್ತಿಯನ್ನು ಭಾವನೆ ಮಾಡ್ತೀನಿ. ಚಿಂತನೆ ಕಾಮನ್, ಆದರೆ ಭಾವನೆ ಮಾಡುವಂತಹ ವಿಧ ಇದೆಯಲ್ಲ, ಒಂದೊಂದು ಶ್ಲೋಕದಲ್ಲೂ ಬೇರೆ ಬೇರೆ ರೀತಿಯಾಗಿ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಶಂಕರೇ ಅಂತ ಇದೆ, ಎರಡನೇ ಸಾಲಲ್ಲಿ ಮಧ್ಯದ ಪದ. ಶಂಕರೇ ಅಂದರೆ ಈಶ್ವರ, ಪರಮೇಶ್ವರ. ಮಾತುಹು ಅಂತಿದೆ, ಅದು ಪಾರ್ವತಿ. ಅಂಕ ಅಂತಿದೆ, ಅದು ಪಾರ್ವತಿಯ ತೊಡೆ. ವತ್ಸ ಅಂದರೆ ಮಗು, ಸುಬ್ರಹ್ಮಣ್ಯ ಸ್ವಾಮಿ. ಬಾಲಮೂರ್ತಿಂ, ಚಿಕ್ಕ ಹುಡುಗ, ಚಿಕ್ಕ ಮಗು. ಸಾಧಾರಣವಾಗಿ 1ನೇ ವರ್ಷದಿಂದ 5ನೇ ವರ್ಷದವರೆಗೆ ಬಾಲ ಅಂತ ಹೇಳ್ತಾರೆ. ಗರ್ಭದಿಂದ 1ನೇ ವರ್ಷದವರೆಗೂ ಮಗು, 1ರಿಂದ 5 ಬಾಲ, 5ರಿಂದ 7 ಅಥವಾ 8 ಕುಮಾರ, 9ನಿಂದ 13-14 ಅಲ್ಲಿವರೆಗೂ ಯೌವನ, ಇನ್ನೂ ಜಾಸ್ತಿ ಹೋಗುತ್ತೆ. ಕುಮಾರ ಅಂತಲೂ ಒಂದು ಪದ ಹಾಕಿದ್ದಾರೆ. ಸಮುತ್ಪತ್ಯತಾತಂ ಶ್ರಯಂತಂ ಕುಮಾರಂ. ಕುಮಾರ ಅನ್ನೋದಕ್ಕೊಂದು ನಿರ್ವಚನನೇ ಹೀಗಿದೆ: ಕುತ್ಸಿತಃ ಮಾರಃ ಯಸ್ಮಾತ್ ಸಹ ಇತಿ ಕುಮಾರಃ. ಮಾರಃ ಅಂದರೆ ಮನ್ಮಥ. ಮನ್ಮಥನ ಸೌಂದರ್ಯ ಅತಿ ಸುಂದರ. ಮನ್ಮಥನ ಸೌಂದರ್ಯವನ್ನೂ ಹೊಡೆದುಹಾಕುವಂತಹ ಸೌಂದರ್ಯ ಯಾರ್ದು? ಸುಬ್ರಹ್ಮಣ್ಯ ಸ್ವಾಮಿಯ ಕುಮಾರ ಅವತಾರ. ಕುತ್ಸಿತ ಮಾರಃ, ಆ ಮನ್ಮಥನ ಸೌಂದರ್ಯವನ್ನು ಕಡೆಗಣಿಸುವಂತಹ ಸೌಂದರ್ಯ ಯಾರ್ದಾರು ಇದ್ದರೆ ಅದು ಸುಬ್ರಹ್ಮಣ್ಯ ಸ್ವಾಮಿ. ಅದಕ್ಕೆ ಕುಮಾರಃ ಅಂತ ಬಾಲಮೂರ್ತಿಯಾಗಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ಕುಮಾರನಂತೆ ಇದ್ದಾನಲ್ಲ, ಅವನನ್ನು ಭಜಿಸ್ತೀನಿ. ಭಜೆ ಬಾಲಮೂರ್ತಿಂ, ಅಹಂ ಕುಮಾರಂ ಭಜೆ ಬಾಲಮೂರ್ತಿಂ. ಏನು? ಇಹಾಯಾಹಿ ವತ್ಸೇತಿ ಹಸ್ತಾನ್ ಪ್ರಸಾರ್ಯ. ಹೇ ವತ್ಸ, ಹೇ ಮಗನೇ. ಇಹ ಆಯಾಹಿ, ಇಲ್ಲಿ ಬಾ. ಆಯಾಹಿ, ಇಹ ಅಂದರೆ ಇಲ್ಲಿ, ಆಯಾಹಿ ಅಂದರೆ ಇಲ್ಲಿ ಬಾ. ಯಾರು ಹೇಳ್ತಿದ್ದಾರೆ? ಶಂಕರೇ, ಈಶ್ವರ ಹೇಳ್ತಿದ್ದಾನೆ. ಹೇ ವತ್ಸ, ಇಲ್ಲಿ ಬಾ. ಆ ಪರಮೇಶ್ವರ 2 ಕೈಯನ್ನು ಚಾಚಿದಾನಂತೆ. ಪಕ್ಕದಲ್ಲಿ ಪಾರ್ವತಿ ಇದ್ದಾಳೆ, ಪಾರ್ವತಿಯ ತೊಡೆ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಕೂತಿದ್ದಾನೆ. ಇಹಾಯಾಹಿ ವತ್ಸೇತಿ ಹಸ್ತಾನ್ ಪ್ರಸಾರ್ಯ. ಹಸ್ತ ಅಂದರೆ 2 ಕೈಗಳನ್ನು ಚಾಚಿ ಮಗುನ ತಗೊಳ್ಳೋಕ್ಕೆ ಆ ಭಂಗಿಯನ್ನು ಪರಮೇಶ್ವರ ತೋರಿಸ್ತಾ ಇದ್ದಾನೆ. ಹ್ವಯಾದ್ಯಾದರಾತ್ ಶಂಕರೇ ಮಾತುರಂಕಾತ್. ಮಾತು ಅಂದರೆ ಪಾರ್ವತಿ. ಪಾರ್ವತಿಯ ತೊಡೆ ಮೇಲಿರುವಂತಹ ಸ್ಕಂದ ಸುಬ್ರಹ್ಮಣ್ಯ ಅಪ್ಪನ ಹತ್ರ ಬರಬೇಕು. ಆದರಾತ್ ಕರೀತಾ ಇದ್ದಾನಂತೆ ಈಶ್ವರ. ಹೇಗೆ? ಆದರಾತ್, ಪ್ರೀತಿ ಹಾಗೂ ಸ್ನೇಹದಿಂದ ಮಗುನ ಕರೀತಿದ್ದಾನೆ. ಸಮುತ್ಪತ್ಯತಾತಂ ಶ್ರಯಂತಂ ಕುಮಾರಂ. ಉತ್ಪತ್ಯ, ಆ ಪ್ರೀತಿಯಿಂದ ಕರೆದ ಕೂಡಲೇ ಮಕ್ಕಳಿಗೆ ಯಾವಾಗಲೂ ಪ್ರೀತಿಯಿಂದ ಕರಿಬೇಕು. ಏ ಬಾರೋ, ಹೋಗೋ, ಅದು ಮಾಡು, ಇದು ಮಾಡು ಅಂದರೆ ಮಕ್ಕಳು ಅಷ್ಟೇ ಇನ್ನೂ ಹೊರಟು. ಪ್ರೀತಿಯಿಂದ ಮಕ್ಕಳನ್ನು, ಎಂತಹ ಮಕ್ಕಳನ್ನ? ಕುಮಾರ ಅವಸ್ಥೆಯಲ್ಲಿರುವಂತಹ ಮಕ್ಕಳಿಂದ ಪ್ರೀತಿಯಿಂದ ನೋಡ್ಕೊಳ್ಬೇಕು, 8 ವಯಸ್ಸುವರೆಗೂ. ಅದು ಕುಮಾರ ಅವಸ್ಥೆ. ಸಮುತ್ಪತ್ಯ ತಾತಂ, ಇಲ್ಲಿ ತಾತಂ ಅಂದರೆ ಅಪ್ಪ ಅಂತ. ತಾತ ಅನ್ನೋದಕ್ಕೆ ತಾತ ಇದೆ, ಮುತ್ತಾತ ಇದೆ,
ಮಗನಿಗೂ ತಾತ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ಹಾಗಿದೆ. ಇಲ್ಲಿ ತಾತ ಇಸ್ಕೊಳ್ತು ಅಪ್ಪ. ಸಂ ಉತ್ಪತ್ಯ ತಾತಂ, ಚೆನ್ನಾಗಿ ಉತ್ಪತ್ತಿ ಅಂದರೆ ಅಮ್ಮನ ತೊಡೆ ಮೇಲಿಂದ ಜಗದ ಸುಬ್ರಹ್ಮಣ್ಯ ಸ್ವಾಮಿ. ಸಮುತ್ಪತ್ಯ ತಾತಂ ಶಯಂತಂ ಕುಮಾರಂ, ಅಪ್ಪನ ಎರಡು ಕೈಯಲ್ಲಿ ಬರಬೇಕು, ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಬೇಕು, ಅದಕ್ಕೆ ಎಗ್ರದ. ಶಯಂತಂ ಅಂದರೆ ಆಶ್ರಯಂತಂ, ಅಪ್ಪನ ಆಲಿಂಗನ ಆಶ್ರಯವಾಗಿತ್ತು ಅವನಿಗೆ. ಹರಾಶ್ಲಿಷ್ಟಗಾತ್ರಂ ಭಜೆ ಬಾಲಮೂರ್ತಿಂ, ಹರ ಅಂದರೆ ಪರಮೇಶ್ವರ, ಆಶ್ಲಿಷ್ಟ ಅಂದರೆ ಎಂಬ್ರೇಸ್ ಆಲಿಂಗನ, ಗಾತ್ರಂ ಅಂದರೆ ಪರಮೇಶ್ವರನ ಶರೀರ. ಪರಮೇಶ್ವರನ ಶರೀರ ಅಲ್ಲ, ಸುಬ್ರಹ್ಮಣ್ಯನ ಶರೀರ. ಹರಾಶ್ಲಿಷ್ಟ ಗಾತ್ರಂ, ಸುಬ್ರಹ್ಮಣ್ಯನ ಶರೀರವನ್ನು ಆಲಿಂಗನ ಮಾಡಿಕೊಂಡ ಅಂತಹ ಬಾಲಮೂರ್ತಿಯಾಗಿರುವಂತಹ ಕುಮಾರ ಅಥವಾ ಸ್ಕಂದ ಸುಬ್ರಹ್ಮಣ್ಯನನ್ನು ನಾನು ಭಜಿಸ್ತೀನಿ. ಇದು ಗ್ರಾಫಿಕ್ ಇಂಟರ್ಪ್ರಿಟೇಷನ್ ಅಂತಾರಲ್ಲ, ಕಣ್ಣು ಮುಚ್ಕೊಂಡಾಗ ಮನೇಲೆಲ್ಲ ನಡೆಯುತ್ತಿತ್ತಾರಲ್ಲ, ಚಿಕ್ಕ ಮಗು ಇದ್ದಾಗ ಪ್ರೀತಿಯಿಂದ ಅಪ್ಪ ಕರೆದಾಗ, ಅಥವಾ ಅಮ್ಮನೋ ಅಪ್ಪನೋ, ಈ ಕಾಂಟೆಕ್ಸ್ಟಲ್ಲಿ ಅಪ್ಪ, ತಾಯಿಯ ತೊಡೆ ಮೇಲೆ ಮಗು ಮಲಗಿರುತ್ತೆ, ಕೂತಿರುತ್ತೆ, ಪ್ರೀತಿಯಿಂದ ಅಪ್ಪ ಕರೆದಾಗ ಹೇಗೆ ಅದು ಎಗರು ಬರುತ್ತೋ ಮಗು, ಆ ರೀತಿಯಾಗಿ ಶಂಕರರು ಸುಬ್ರಹ್ಮಣ್ಯ ಆ ಥರ ಬರ್ತಿದ್ದಾನೆ ಅಂತ ಸೋಮಾಸ್ಕಂದ ಮೂರ್ತಿ 3 ಜನನ್ನು ಇಲ್ಲಿ ಈ ಶ್ಲೋಕದಲ್ಲಿ ಆಚಾರ್ಯರು ಭಾವನೆ ಮಾಡ್ತಿದ್ದಾರೆ. ಆ ರೀತಿಯಾಗಿ ನಾವು ಭಾವನೆ ಮಾಡುವ. ಇದು ವಿಶೇಷವಾಗಿ ಸಂತಾನ ಭಾಗ್ಯಕ್ಕೆ ಹೇಳಿರುವಂತಹ ಶ್ಲೋಕ. ಮಕ್ಕಳಾಗಿಲ್ಲ ಅಂದರೆ ಈ ಶ್ಲೋಕವನ್ನು ಹೇಳಿ ಸೋಮಸ್ಕಂದ ಮೂರ್ತಿಯ ಉತ್ಸವ ಮೂರ್ತಿಯನ್ನು ನೋಡಿ ಅಥವಾ ಉತ್ಸವದ ತೇರೆಳೆದು ಅಥವಾ ವಿಶೇಷವಾಗಿ ಪೂಜೆ ಮಾಡಿದ್ರೆ ಸಂತಾನ ಭಾಗ್ಯ ಆಗುತ್ತೆ ಅಂತ ಒಂದು ಶಾಸ್ತ್ರನೇ ಇದಕ್ಕಿದೆ, ಪ್ರಯೋಗಶಾಸ್ತ್ರವೇ ಇದೆ. ಇದೇ ರೀತಿಯಾಗಿ ಜ್ಞಾಪಿಸ್ಕೊಂಡ್ರೆ ರಾಮಾಯಣದಲ್ಲಿಯೂ ಸೀತೆ ಒಂದು ಸತಿ ಆ ರಾಮನಿಗೆ ಗೊತ್ತಾಯಿತು, ಹನುಮಂತ ಕಣ್ಣು ಹಿಡ್ದ, ಹನುಮಂತ ಸೀತೆಯನ್ನು ಒಪ್ಪಿಸ್ದ ಅಂತ. ರಾಮನಿಗೆ ಒಪ್ಪಿಸ್ತಿದ್ದ ಗೊತ್ತಾಯಿದ ತಕ್ಷಣ ರಾಮ ಏನು ಮಾಡ್ದ, ಹಿ ಎಂಬ್ರೇಸ್ಡ್ ಹನುಮಾನ್, ತಬ್ಗೊಂಡ. ಆವಾಗ ರಾಮ ಹೇಳ್ತಾನೆ, ನಾನು ನಿಮ್ಗೇನೂ ಕೊಡೋಕ್ಕಾಗಲ್ಲ, ನೀವೇನು ತಬ್ಕೊಳ್ಬೋದು, ನಾನು ಏನು ಎಂಬ್ರೇಸ್ ಮಾಡ್ತಾಯಿದ್ದೀನಿ, ತಬ್ಕೊಳ್ತಾ ಇದ್ದೀನಿ, ಅದು ನನ್ನಿಂದ ಆಗುವಂಥ ಆಶೀರ್ವಾದ ನಿನಗೆ ಅಂತ. ಅದೇ ರೀತಿಯಾಗಿ ಪರಮೇಶ್ವರ ಸುಬ್ರಹ್ಮಣ್ಯನ ತಬ್ಗೊಳ್ಳೋದು ಅಂದರೆ ಏನು, ಇಟ್ ಇಸ್ ಅ ಫಾರ್ಮ್ ಆಫ್ ಗ್ರೇಸ್, ಅದು ಆಶೀರ್ವಾದ ಮಾಡುವಂತಹ ಸಂಕೇತ. ಆ ರೀತಿಯಾಗಿ ಶಂಕರಲ್ಲಿ ಉದ್ಧರಿಸ್ತಾರೆ.